ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ನಾನು ನನ್ನ ಚಾನಲಲ್ಲಿ ಬರೀ 1 ನಿಮಿಷದ್ದು ಮಿನಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೆ. ಇವಾಗ ಲಾಂಗ್ ವಿಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಇವತ್ತಿಂದ ಮಾಡ್ತಾ ಇದ್ದೀನಿ. ನಾನು ಕ್ಯಾಶುವಲ್ ಆಗಿ ನಂದು ರೊಟೀನ್ ಏನಿದೆ ಅದನ್ನೇ ಇವತ್ತು ಶೇರ್ ಮಾಡಿದ್ದೀನಿ. ಏನು ಸ್ಪೆಷಲ್ ಆಗಿಲ್ಲ. ಹೇಗೆ ಇದೆಲ್ಲರಿಗೂ ಇಷ್ಟ ಆದರೆ ನೆಕ್ಸ್ಟ್ ನಾನು ಲಾಂಗ್ ವಿಡಿಯೋಸ್ನ ಹಾಕೋಣ ಅಂತ ವೀಕ್ಲಿ 1-2 ವಿಡಿಯೋಸ್ ಆದರೂ ಹಾಕೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಇವತ್ತು ನಂದು ತಿಂಡಿ ಆದಮೇಲೆ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದಮೇಲೆ ನನ್ನ ರೂಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಮನೆಯೆಲ್ಲ ಒಂದ್ಸಲ ನಾನು ತಿಂಡಿ ಆದ ತಕ್ಷಣ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಅಲ್ಲೇ ನಾನು ಕ್ಯಾಮ್ರಾ ಆನ್ ಮಾಡಿಬಿಟ್ಟು ಸೆಲ್ಫಿ ಕ್ಯಾಮ್ರಾ ಆನ್ ಇತ್ತು, ಹಾಗೆ ಹೊರಗಡೆ ಹೋಗಿದ್ದೆ. ನನ್ನ ಮಗಳು ವಿಡಿಯೋನ ರೆಕಾರ್ಡ್ ಮಾಡ್ಕೊತಾ ಇದ್ದಾಳೆ, ಅವಳೇ ನೋಡ್ಕೊತಾ ಇದ್ದಾಳೆ. ಆಮೇಲೆ ನಾನು ಎಲ್ಲದನ್ನು ಕ್ಲೀನ್ ಮಾಡ್ಕೋತೀನಿ. ಫಸ್ಟು ರೂಮು, ಹಾಲ್ ಎಲ್ಲದನ್ನು ಕ್ಲೀನ್ ಮಾಡಿಕೊಂಡು ಅದ್ರ ಮಧ್ಯೆ ಅವಳು ಟಾಯ್ಸ್ನ ಎತ್ತಿಡೋದೆ ಒಂದು ದಿನ ಆಗುತ್ತೆ. ಅದನ್ನೆಲ್ಲ ಮಾಡ್ಕೋತೀನಿ. ಅಲ್ಲೆಲ್ಲ ಕ್ಲೀನ್ ಆದಮೇಲೆ ನಾನು ಕಿಚನಿಗೆ ಬರ್ತೀನಿ. ಫಸ್ಟ್ ಅಡುಗೆ ಮಾಡ್ಕೋತೀನಿ. ಅಡುಗೆ ಮಾಡಿಕೊಂಡು ಒಟ್ಟಿಗೆ ಕಿಚನ್ನ ಕ್ಲೀನ್ ಮಾಡಿಬಿಡ್ತೀನಿ. ಅಲ್ಲಿಗೆ ಒಂದು ಆಫ್ಟರ್ನೂನ್ ತನಕ ಒಂದು ಕೆಲಸ ಮುಗಿಸ್ಬಿಡೋಕ್ಕಾಗುತ್ತೆ. ಸೊ ಅದು ಎಗ್ಗೆಲ್ಲ ತಂದಿದ್ವಿ, ಅದನ್ನೆಲ್ಲ ಎತ್ತಿಟ್ಟಿರಲಿಲ್ಲ, ಅದನ್ನೆಲ್ಲ ಎತ್ತಿಡ್ತಾ ಇದ್ದೆ. ಇವಾಗ ನಮ್ಮ ಅಕ್ಕ ಕೂಡ ನಮ್ಮ ಮನೆಯಲ್ಲೇ ಇದ್ದಾಳೆ. ಸೊ ಅವಳಿಗೆ ಹಣ್ಣು ಕಟ್ ಮಾಡಿ ಕೊಡ್ತಾ ಇದ್ದೆ. ಇವತ್ತು ಅಡುಗೆಗೆ ನಾನು ಹೀರೆಕಾಯಿ ಪಲ್ಯ ಮತ್ತು ಕುಶ್ಲಕ್ಕಿ ಗಂಜಿ ಮತ್ತು ಹೀರೆಕಾಯಿ ಸಿಪ್ಪೆದು ಚಟ್ನಿ ಮಾಡೋಣ ಅಂತ ಮಾಡ್ತಾ ಇದ್ದೆ.
ಒಂದ್ಸಲ ಅಡುಗೆ ಎಲ್ಲ ಮುಗಿಸ್ಕೊಂಡು ಕ್ಲೀನಿಂಗ್ ಎಲ್ಲ ಮುಗಿದ್ಮೇಲೆ ನಾನು ನನ್ನ ಮಗಳಿಗೆ ಸ್ನಾನ ಮಾಡ್ಸೋಕ್ಕೆ ತಲೆಗೆ ಎಣ್ಣೆ ಹಾಕ್ತಾ ಇದ್ದೀನಿ. ತಲೆಗೆ ಎಣ್ಣೆ ಹಾಕ್ಕೊಂಡು ಅವಳಿಗೆ ಸ್ನಾನ ಮಾಡಿಸ್ಕೊಂಡು ಬಂದರೆ ನನಗೆ ಅವತ್ತು ಒಂದು ಡೇದು ಫುಲ್ ರೊಟೀನಲ್ಲಿ ಮುಕ್ಕಾಲು ಮುಗ್ದಂಗಾಗತ್ತೆ. ನಾನಿಲ್ಲಿ ಬಟ್ಟೆನೂ ವಾಶ್ ಮಾಡೋಕೆ ಹಾಕಿದ್ದೆ, ಅದನ್ನು ತೆಗ್ದು ಒಣಗ್ಸೋಣ ಅಂತ ಹೇಳಿ ತಗೋತಾ ಇದ್ದೀನಿ. ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಊಟ ಮಾಡಿಸಿ ಮಲಗಿಸಿ ಆಮೇಲೆ ನಾನಿಲ್ಲಿ ಊಟ ಹಾಕೊಳ್ಳೋಣ ಅಂತ ಊಟ ಹಾಕೋತಾ ಇದ್ದೀನಿ. ಊಟಕ್ಕೆ ಇವತ್ತು ಕುಷ್ಟಗಿ ಗಂಜಿ ಹಾಗೆ ಹೀರೆಕಾಯಿ ಪಲ್ಯ ಮತ್ತು ಹೀರೆಕಾಯಿ ಸಿಪ್ಪೆದು ಚಟ್ನಿ ಮಾಡಿದೆ. ಚೆನ್ನಾಗಿ ಊಟ ಮಾಡಿದೆ. ಅವತ್ತು ಊಟ ಮಾಡಿ ನಾನು ಮಲ್ಕೊಂಡ್ಬಿಟ್ಟೆ. ಅಷ್ಟೇ ಶೂಟ್ ಮಾಡಿರೋದು. ಇವತ್ತು ನಾನು ಜಾಸ್ತಿ ಏನು ಶೂಟ್ ಮಾಡಿಲ್ಲ. ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.